ಒಂದು ಬೃಹತ್ ಸ್ಪೇಸ್ಕ್ರಾಫ್ಟ್ ಗ್ರಹ ಬಿಟ್ಟು ಹೋಗ್ತಿದ್ದ ಹಾಗೆ ಒಬ್ಬ ಎತ್ತರದ ಏಲಿಯನ್ ಬಟ್ಟೆ ಬಿಚ್ಚಿ ಕಪ್ಪಾದ ಲಿಕ್ವಿಡ್ ಕುಡಿತಾನೆ. ಅವನ ಬಾಡಿ ಕರಗಿ ಹೋಗುತ್ತೆ. ಅವನ ಅವಶೇಷಗಳು ಫಾಲ್ಸ್ನಲ್ಲಿ ಬಿದ್ದು ಆ ಏಲಿಯನ್ನ ಡಿಎನ್ಎ ಚೂರಾಗಿ ಮತ್ತೆ ಕೂಡಿಕೊಳ್ಳೋಕೆ ಶುರುವಾಗುತ್ತೆ. 2089ರಲ್ಲಿ ಆರ್ಕಿಯಾಲಜಿಸ್ಟ್ ಎಲಿಜಬೆತ್ ಶಾ ಮತ್ತೆ ಚಾರ್ಲಿ ಸ್ಕಾಟಿಷ್ ಗುಹೆಯಲ್ಲಿ ಸ್ಟಾರ್ ಮ್ಯಾಪ್ ನೋಡ್ತಾರೆ. ಅದು ಬೇರೆ ಬೇರೆ ಹಳೆ ಕಲ್ಚರ್ ಮ್ಯಾಪ್ಗೆ ಮ್ಯಾಚ್ ಆಗುತ್ತೆ. ಇದನ್ನ ಮನುಷ್ಯರನ್ನ ಸೃಷ್ಟಿ ಮಾಡಿದ ಇಂಜಿನಿಯರ್ಸ್ ಕೊಟ್ಟಿರೋ ಆಮಂತ್ರಣ ಅಂತ ಅವರು ಅಂದುಕೊಳ್ತಾರೆ. ಮುಂದಿನ ಸೀನ್ನಲ್ಲಿ ಒಂದು ಸ್ಪೇಸ್‌ಶಿಪ್ ಸ್ಪೇಸ್ನಲ್ಲಿ ಹೋಗ್ತಾ ಇರುತ್ತೆ. ಆಂಡ್ರಾಯ್ಡ್ ಡೇವಿಡ್ ನಿದ್ರೆಯಲ್ಲಿರೋ ಎಲಿಜಬೆತ್ ಶಾ ಮತ್ತೆ ಟೀಮ್ನ ನೋಡ್ಕೊಳ್ತಿರ್ತಾನೆ. ಡೇವಿಡ್ ಮೆಸೇಜ್ ಕಳಿಸ್ತಾನೆ, ಆದ್ರೆ ರೆಸ್ಪಾನ್ಸ್ ಬರಲ್ಲ. ಅವನು ಒಬ್ನೇ ಟೈಮ್ ಕಳೀತಾ ಹಲವಾರು ಭಾಷೆ ಮತ್ತು ಫಿಲಾಸಫಿನ ಕಲಿತಾ ಇರ್ತಾನೆ. ಶಿಪ್ ಡೆಸ್ಟಿನೇಷನ್ ರೀಚ್ ಆಗಿರೋ ವಿಷಯ ಡೇವಿಡ್ಗೆ ಹೇಳುತ್ತೆ. ಆ ಗ್ರಹ ನೋಡೋಕೆ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಡೇವಿಡ್ ಮೆರಿಡಿತ್ನ ಚೆಕ್ ಮಾಡೋಕೆ ಹೋದಾಗ ಅವಳ ಪಾಡ್ ಖಾಲಿ ಇರುತ್ತೆ. ಹೆಜ್ಜೆ ಗುರುತು ಹಿಡಿದು ಹೋದ್ರೆ ಅವಳು ಎಕ್ಸರ್ಸೈಜ್ ಮಾಡ್ತಿರ್ತಾಳೆ. ನಾವು ನಿದ್ರೆ ಮಾಡಿ ಎಷ್ಟು ದಿನ ಆಯ್ತು ಅಂತಾಳೆ. ಅವನು 2 ವರ್ಷ ಅಂತಾನೆ. ಅವಳು ಎಲ್ಲರನ್ನ ಎಬ್ಬಿಸೋಕೆ ಆರ್ಡರ್ ಮಾಡ್ತಾಳೆ. ವೇಲ್ಯಾಂಡ್ ಕಂಪನಿ ಎಕ್ಸಿಕ್ಯೂಟಿವ್ ಆಗಿರೋ ಮೆರಿಡಿತ್ ಮಿಷನ್ ಬ್ರೀಫಿಂಗ್ ಇನ್ನೇನು ಶುರುವಾಗುತ್ತೆ ಅಂತ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಎಲ್ಲಾ ಕ್ರ್ಯೂ ಮೆಂಬರ್ಸ್ ಬ್ರೀಫಿಂಗ್ ರೂಮ್ನಲ್ಲಿ ಸೇರ್ತಾರೆ. ಮೆರಿಡಿತ್ ವೇಲ್ಯಾಂಡ್ ಸಿಇಒ ಪೀಟರ್ ವೇಲ್ಯಾಂಡ್ ವಿಡಿಯೋ ತೋರಿಸ್ತಾಳೆ. ಅವನೇ ಈ ಪ್ರೊಮಿಥಿಯಸ್ ಹಡಗಿನ ಖರ್ಚು ನೋಡ್ಕೊಳ್ತಿರೋದು. ಆ ಮ್ಯಾಪ್ ಇರೋ ದೂರದ ಮೂನ್ಗೆ ಹೋಗೋಕೆ ದುಡ್ಡು ಹಾಕಿರ್ತಾನೆ. ಎಲಿಜಬೆತ್ ಮತ್ತೆ ಚಾರ್ಲಿ ಮಿಷನ್ ಬಗ್ಗೆ ಹೇಳ್ತಾರೆ. ಭೂಮಿ ಮೇಲೆ ಎಷ್ಟೋ ಕಲ್ಚರ್ಸ್ ಕಾಂಟ್ಯಾಕ್ಟ್ ಇಲ್ಲದಿದ್ರು ಒಂದೇ ತರ ಏಲಿಯನ್ ಪೂಜೆ ಮಾಡ್ತಿದ್ರು. ಅವರ ಮ್ಯಾಪ್ಸ್ ಈ ಸ್ಟಾರ್ ಮ್ಯಾಪ್ನಲ್ಲಿರೋ ಮೂನ್ಗೆ ದಾರಿ ತೋರಿಸುತ್ತೆ. ಇದು ಬರೀ ಮ್ಯಾಪ್ ಅಲ್ಲ, ಇನ್ವಿಟೇಷನ್ ಅಂತ ಇವ್ರು ನಂಬ್ತಾರೆ. ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಕ್ಕೆ ಎಲಿಜಬೆತ್ ಇವ್ರನ್ನ ಇಂಜಿನಿಯರ್ಸ್ ಅಂತ ಕರೀತಾಳೆ. ಡೇವಿಡ್ ಎಲಿಜಬೆತ್ ಮತ್ತೆ ಚಾರ್ಲಿನ ಮೆರಿಡಿತ್ ರೂಮ್ಗೆ ಕರೀತಾನೆ. ಅಲ್ಲಿ ಆಟೋಮ್ಯಾಟಿಕ್ ಸರ್ಜರಿ ಮಷೀನ್ ತರಹದ ಮೆಡಿಕಲ್ ಐಟಮ್ಸ್ ಇರುತ್ತೆ. ಮೂನ್ ಮೇಲೆ ಏನೇ ಸಿಕ್ಕಿದ್ರೂ ಮೊದ್ಲು ನಂಗೆ ರಿಪೋರ್ಟ್ ಮಾಡ್ಬೇಕು ಅಂತ ಮೆರಿಡಿತ್ ಅವ್ರಿಗೆ ವಾರ್ನಿಂಗ್ ಕೊಡ್ತಾಳೆ. ಎಲ್ಲರೂ ಮೂನ್ ಮೇಲೆ ಲ್ಯಾಂಡ್ ಆಗೋಕೆ ರೆಡಿಯಾಗ್ತಾರೆ. ಅಲ್ಲಿನ ವಾತಾವರಣ ಭೂಮಿ ತರಾನೇ ಇರುತ್ತೆ. ಚಾರ್ಲಿಗೆ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಕ್ಯಾಪ್ಟನ್ ಅದರ ಹತ್ರಾನೇ ಲ್ಯಾಂಡ್ ಮಾಡ್ತಾನೆ. ದೊಡ್ಡ ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ ಪಕ್ಕ ಇರೋ ಖಾಲಿ ಜಾಗದಲ್ಲಿ ಪ್ರೊಮಿಥಿಯಸ್ ಲ್ಯಾಂಡ್ ಆಗುತ್ತೆ. ಟೀಮ್ ಸಣ್ಣ ಡ್ರೋನ್ಸ್ ಬಿಟ್ಟು ಸ್ಟ್ರಕ್ಚರ್ ಒಳಗಡೆ ಚೆಕ್ ಮಾಡ್ತಾರೆ. ಒಳಗಡೆ ಗಾಳಿ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ತಮ್ಮ ಹೆಲ್ಮೆಟ್ಸ್ ತೆಗೆದುಬಿಡ್ತಾರೆ. ಒಳಗಡೆ ಹುಡುಕ್ತಾ ಇದ್ರೆ ಡೇವಿಡ್ ಗೋಡೆ ಮೇಲಿನ ಸಿಂಬಲ್ಸ್ ಆಕ್ಟಿವೇಟ್ ಮಾಡ್ತಾನೆ. ಅಲ್ಲಿ ಓಡ್ತಿರೋ ಹಾಲೋಗ್ರಾಮ್ಸ್ ನೋಡಿ ಇವ್ರು ಫಾಲೋ ಮಾಡ್ತಾರೆ. ಅಲ್ಲಿ ರುಂಡ ಇಲ್ಲದ ದೊಡ್ಡ ಏಲಿಯನ್ ಬಾಡಿ ಸಿಗುತ್ತೆ. ಇದು ಇಂಜಿನಿಯರ್ ಬಾಡಿ ಅಂತ ಶಾ ಡಿಸೈಡ್ ಮಾಡಿ ಅದರ ತಲೆನ ಪ್ರೊಮಿಥಿಯಸ್ಗೆ ತಗೊಂಡು ಹೋಗ್ತಾಳೆ. ಅಲ್ಲಿ ಒಂದು ದೊಡ್ಡ ಕಲ್ಲಿನ ತಲೆ ಮತ್ತು ತುಂಬಾ ಸಿಲಿಂಡರ್ಸ್ ಇರೋದನ್ನ ನೋಡ್ತಾರೆ. ಬೇರೆ ಬಾಡೀಸ್ ಕೂಡ ಸಿಗುತ್ತೆ. ಇದ್ರಿಂದ ಈ ಸ್ಪೀಶೀಸ್ 2000 ವರ್ಷ ಹಳೆದು ಮತ್ತೆ ಎಲ್ಲ ಸತ್ತು ಹೋಗಿದ್ದಾರೆ ಅಂತ ಇವ್ರಿಗೆ ಅನ್ಸುತ್ತೆ. ಅಲ್ಲಿರೋದನ್ನ ನೋಡಿ ಮಿಲ್ಬರ್ನ್ ಮತ್ತು ಫಿಫೀಲ್ಡ್ಗೆ ಭಯ ಆಗುತ್ತೆ. ಅದ್ಕೆ ಅವರು ವಾಪಸ್ ಪ್ರೊಮಿಥಿಯಸ್ಗೆ ಹೋಗೋಕೆ ಟ್ರೈ ಮಾಡ್ತಾರೆ. ದೊಡ್ಡ ಸ್ಟಾರ್ಮ್ ಬಂದಿದ್ದರಿಂದ ಮಿಷನ್ ನಿಲ್ಲಿಸಿ ಎಲ್ಲರೂ ಶಿಪ್ಗೆ ವಾಪಸ್ ಬರ್ತಾರೆ. ಬರೋವಾಗ ಡೇವಿಡ್ ಕದ್ದುಮುಚ್ಚಿ ಒಂದು ಸಿಲಿಂಡರ್ ವಾಸನ್ನು ತನ್ನ ಜೊತೆ ತಗೊಂಡು ಬರ್ತಾನೆ. ಸ್ಟಾರ್ಮ್ ಶಿಪ್ ಹತ್ರ ಬರ್ತಿದ್ದಂಗೆ ಎಲ್ಲರೂ ಓಡಿ ಬರ್ತಾರೆ. ಎಲಿಜಬೆತ್ ಬ್ಯಾಗ್ ಬೀಳಿಸ್ಕೊಂಡು ಅದನ್ನ ತಗೊಳ್ಳೋಕೆ ಹೋದಾಗ ಬಿದ್ದು ಬಿಡ್ತಾಳೆ. ಚಾರ್ಲಿ ಅವಳನ್ನ ಕಾಪಾಡೋಕೆ ಹೋಗ್ತಾನೆ. ಕೊನೆಗೆ ಡೇವಿಡ್ ಇಬ್ರನ್ನು ಸೇವ್ ಮಾಡ್ತಾನೆ. ಮುಂದಿನ ಸೀನ್ನಲ್ಲಿ ಪ್ರೊಮಿಥಿಯಸ್ಗೆ ವಾಪಸ್ ಹೋಗೋಕೆ ಟ್ರೈ ಮಾಡಿದ ಇಬ್ರು ಕ್ರ್ಯೂ ಮೆಂಬರ್ಸ್ ಸ್ಟ್ರಕ್ಚರ್ ಒಳಗಡೆನೆ ದಾರಿ ತಪ್ಪಿ ಸಿಕ್ಕಾಕೊಂಡಿರ್ತಾರೆ. ಲ್ಯಾಬ್ನಲ್ಲಿ ಸೈಂಟಿಸ್ಟ್ಸ್ ಇಂಜಿನಿಯರ್ ತಲೆ ಮೇಲಿರೋ ಹೆಲ್ಮೆಟ್ ತೆಗೀತಾರೆ. ಮುಖದ ಮೇಲೆ ವಿಚಿತ್ರ ಮಾರ್ಕ್ಸ್ ಇರುತ್ತೆ. ತಲೆಬುರುಡೆ ಒಳಗೆ ಡಿವೈಸ್ ಇಡ್ತಾರೆ. ಆ ತಲೆಗೆ ಜೀವ ಬಂದು ರಕ್ತ ಸುರಿದು ಕೊನೆಗೆ ಬ್ಲಾಸ್ಟ್ ಆಗುತ್ತೆ. ಇಂಜಿನಿಯರ್ ಡಿಎನ್ಎ ಟೆಸ್ಟ್ ಮಾಡಿದಾಗ ಅದು ಮನುಷ್ಯರ ಡಿಎನ್ಎಗೆ ಮ್ಯಾಚ್ ಆಗುತ್ತೆ. ಡೇವಿಡ್ ಸಿಲಿಂಡರ್ ಚೆಕ್ ಮಾಡಿದಾಗ ಕಪ್ಪು ಲಿಕ್ವಿಡ್ ಸಿಗುತ್ತೆ. ಅವನು ಚಾರ್ಲಿ ಹತ್ರ ಹೋಗಿ ಉತ್ತರಕ್ಕೋಸ್ಕರ ನೀನು ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಚಾರ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾನೆ. ಡೇವಿಡ್ ಬೇಕಂತಲೇ ಡ್ರಿಂಕ್ಸ್ನಲ್ಲಿ ಆ ಕಪ್ಪು ಲಿಕ್ವಿಡ್ ಮಿಕ್ಸ್ ಮಾಡಿ ಚಾರ್ಲಿಗೆ ಕೊಡ್ತಾನೆ. ಪಾಪ ಚಾರ್ಲಿ ಅದನ್ನ ಕುಡಿತಾನೆ. ಸ್ಟ್ರಕ್ಚರ್ನಲ್ಲಿ ಕಳೆದು ಹೋದವರಿಗೆ ತುಂಬಾ ಸತ್ತಿರೋ ಏಲಿಯನ್ ಬಾಡೀಸ್ ಸಿಗುತ್ತೆ. ಕ್ಯಾಪ್ಟನ್ ಇವ್ರ ಲೊಕೇಶನ್ ನೋಡಿ ಏಲಿಯನ್ಸ್ ಸತ್ತಿಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕ್ರ್ಯೂ ಮೆಂಬರ್ಸ್ ಫುಲ್ ಹೆದರಿ ಕನ್ಫ್ಯೂಸ್ ಆಗ್ತಾರೆ. ಚಾರ್ಲಿ ಗುಲಾಬಿ ಹಿಡ್ಕೊಂಡು ಎಲಿಜಬೆತ್ ಹತ್ರ ಹೋಗ್ತಾನೆ. ಮನುಷ್ಯರು ಇಂಜಿನಿಯರ್ಸ್ ವಂಶದವರು ಅಂತ ಅವಳು ಹೇಳ್ತಾಳೆ. ಇಂಜಿನಿಯರ್ಸ್ನ ಯಾರ್ ಸೃಷ್ಟಿ ಮಾಡಿದ್ರು ಅಂತ ಇಬ್ರೂ ಯೋಚಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾ ಮತ್ತೆ ಚಾರ್ಲಿ ಸೇರ್ತಾರೆ. ಇತ್ತ ಕಡೆ ಮೆರಿಡಿತ್ ಕ್ಯಾಪ್ಟನ್ ಹತ್ರ ಸ್ಟ್ರಕ್ಚರ್ ಸ್ಕ್ಯಾನ್ ಮಾಡೋಕೆ ಇನ್ನೆಷ್ಟು ಟೈಮ್ ಬೇಕು ಅಂತ ಕೇಳ್ತಾಳೆ. ಅವನು 1 ಗಂಟೆ ಅಂತಾನೆ.
ಅವನು ಏನೋ ಕೇಳಿದ್ಮೇಲೆ ಅವಳು ಅವನನ್ನ ರೂಮ್ಗೆ ಕರೀತಾಳೆ. ಸ್ಟ್ರಕ್ಚರ್ ಒಳಗೆ ಆ ಕಪ್ಪು ಲಿಕ್ವಿಡ್ನಲ್ಲಿ ಹಾವಿನ ತರ ಇರೋ ಪ್ರಾಣಿನ ನೋಡ್ತಾರೆ. ಇವ್ರು ಅದನ್ನ ಕ್ಯೂಟ್ ಪ್ರಾಣಿ ಅನ್ಕೊಂಡು ಕ್ಯಾಪ್ಟನ್ಗೆ ಹೇಳ್ತಾರೆ. ಅದು ಮಿಲ್ಬರ್ನ್ ಕೈಗೆ ಸುತ್ತಿಕೊಂಡು ಆಸಿಡ್ ಉಗಿದು ಫಿಫೀಲ್ಡ್ ಹೆಲ್ಮೆಟ್ ಕರಗಿಸುತ್ತೆ. ಫಿಫೀಲ್ಡ್ ಆ ಲಿಕ್ವಿಡ್ಗೆ ಮುಖ ಹಾಕಿ ಬೀಳ್ತಾನೆ. ಕೊನೆಗೆ ಇಬ್ರು ಸಾಯ್ತಾರೆ. ಕ್ರ್ಯೂ ಸೂಟ್ ಹಾಕೊಂಡು ಆ ಹಾವಿನಂತ ಪ್ರಾಣಿ ಮತ್ತೆ ಕಳೆದು ಹೋದವರನ್ನ ಹುಡುಕೋಕೆ ಹೋಗ್ತಾರೆ. ಡ್ರೋನ್ಸ್ ಹುಡುಕಿರೋ ಹೊಸ ರೂಮ್ ಚೆಕ್ ಮಾಡು ಅಂತ ಮೆರಿಡಿತ್ ಡೇವಿಡ್ಗೆ ಹೇಳ್ತಾಳೆ. ಅಲ್ಲಿ ತುಂಬಾ ಸಿಲಿಂಡರ್ಸ್ ಇರುತ್ತೆ. ಮುಂದಿನ ರೂಮ್ಗೆ ಹೋಗ್ತಿದ್ದಂಗೆ ಡೇವಿಡ್ ಕ್ಯಾಮೆರಾ ಆಫ್ ಮಾಡ್ತಾನೆ. ಕ್ರ್ಯೂ ವಾಪಸ್ ಹೋದಾಗ ಮಿಲ್ಬರ್ನ್ ಹೆಣ ಸಿಗುತ್ತೆ. ಅಷ್ಟರಲ್ಲೇ ಚಾರ್ಲಿಗೆ ಹುಷಾರಿಲ್ಲದೆ ಇರೋದನ್ನ ನೋಡಿ ಅರ್ಜೆಂಟ್ ಆಗಿ ಪ್ರೊಮಿಥಿಯಸ್ಗೆ ಕರ್ಕೊಂಡು ಹೋಗ್ತಾರೆ. ಡೇವಿಡ್ ಕಂಟ್ರೋಲ್ ರೂಮ್ ಕಂಡುಹಿಡಿತಾನೆ. ಅಲ್ಲಿ ಇಂಜಿನಿಯರ್ಸ್ ಸ್ಪೇಸ್ಶಿಪ್ ಓಡಿಸ್ತಿರೋ ಹಾಲೋಗ್ರಾಮ್ಸ್ ಇರುತ್ತೆ. ಅವರು ಭೂಮಿಯ ಕಡೆಗೆ ಹೋಗೋಕೆ ಪ್ಲಾನ್ ಮಾಡ್ತಿರ್ತಾರೆ. ಅಲ್ಲಿ ನಿದ್ರೆ ಮಾಡ್ತಿರೋ ಒಬ್ಬ ಬದುಕಿರೋ ಇಂಜಿನಿಯರ್ ಕೂಡ ಸಿಗ್ತಾನೆ. ಇತ್ತ ಕಡೆ ಮೆರಿಡಿತ್ ವಿಕರ್ಸ್ ಚಾರ್ಲಿನ ಒಳಗೆ ಬಿಡೋಕೆ ಒಪ್ಪಲ್ಲ. ಚಾರ್ಲಿನೇ ಸುಟ್ಟಾಕುವಂದಾಗ ಅವಳು ಫ್ಲೇಮ್ ಥ್ರೋವರ್ ತಗೊಂಡು ಅವನನ್ನು ಸುಟ್ಟು ಸಾಯಿಸ್ತಾಳೆ. ಆಮೇಲೆ ಡೇವಿಡ್ ಎಲಿಜಬೆತ್ಗೆ ಸ್ಕ್ಯಾನ್ ಮಾಡ್ತಾನೆ. ಮಗು ಆಗಲ್ಲ ಅಂದಿದ್ರೂ ಇವಾಗ ಅವಳಿಗೆ ಪ್ರೆಗ್ನೆನ್ಸಿ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಇರುತ್ತೆ. ಚಾರ್ಲಿ ಜೊತೆ ಸೇರಿದ್ದ ಅಂತ ಡೇವಿಡ್ ಕೇಳ್ತಾನೆ. 10 ಗಂಟೆ ಮುಂಚೆ ಅಷ್ಟೇ ಆಗಿದ್ದು, ಇಷ್ಟು ಬೇಗ ಪ್ರೆಗ್ನೆಂಟ್ ಆಗೋಕೆ ಚಾನ್ಸೇ ಇಲ್ಲ ಅಂತಾಳೆ. ಇದು ಮನುಷ್ಯ ಮಗು ಆಗಿರಲ್ಲ ಅಂತ ಡೇವಿಡ್ ಹೇಳ್ತಾನೆ. ಹೆದರಿಕೊಂಡು ಅಬಾರ್ಷನ್ ಮಾಡು ಅಂತ ಅವಳು ಡೇವಿಡ್ನ ಕೇಳ್ತಾಳೆ. ಆದ್ರೆ ನಂಗೆ ಗೊತ್ತಿಲ್ಲ ಅಂತ ಅವನು ಇಂಜೆಕ್ಷನ್ ಕೊಡ್ತಾನೆ. ಕ್ರ್ಯೂ ಅವಳನ್ನ ಕ್ವಾರಂಟೈನ್ಗೆ ಹಾಕೋಕೆ ಬರ್ತಾರೆ. ಅವಳು ಪ್ರಜ್ಞೆ ತಪ್ಪಿದ ಹಾಗೆ ನಟಿಸಿ ಇಬ್ರಿಗೂ ಹೊಡೆದು ಓಡಿ ಹೋಗ್ತಾಳೆ. ಮೆರಿಡಿತ್ ರೂಮ್ಗೆ ಹೋಗಿ ಆಟೋಮ್ಯಾಟಿಕ್ ಸರ್ಜರಿ ಮಷೀನ್ ಹುಡುಕ್ತಾಳೆ. ಅವಳು ಆಟೋಮ್ಯಾಟಿಕ್ ಸರ್ಜರಿ ಟೇಬಲ್ ಯೂಸ್ ಮಾಡಿ ಹೊಟ್ಟೆ ಆಪರೇಷನ್ ಮಾಡಿಸ್ಕೊಳ್ತಾಳೆ. ಮಷೀನ್ ಅವಳ ಹೊಟ್ಟೆಯಿಂದ ಆ ಸ್ಕ್ವಿಡ್ ತರ ಇರೋ ಏಲಿಯನ್ ಅನ್ನು ಹೊರಗೆ ತೆಗೆಯುತ್ತೆ. ಸರ್ಜರಿ ಆದ್ಮೇಲೆ ಆ ಪ್ರಾಣಿನ ಮಷೀನ್ ಒಳಗೆ ಕೂಡಾಕಿ ಗ್ಯಾಸ್ ಬಿಟ್ಟು ಅದನ್ನ ಸಾಯಿಸ್ತಾಳೆ. ಕ್ಯಾಪ್ಟನ್ಗೆ ಏನೋ ಸಿಗ್ನಲ್ ಸಿಕ್ಕಿ ಇಬ್ರನ್ನ ಚೆಕ್ ಮಾಡೋಕೆ ಕಳಿಸ್ತಾನೆ. ಹತ್ರ ಹೋಗಿ ನೋಡಿದ್ರೆ ವಿಕಾರವಾಗಿರೋ ಫಿಫೀಲ್ಡ್ ದೆವ್ವದ ತರ ಪ್ರೊಮಿಥಿಯಸ್ಗೆ ವಾಪಸ್ ಬಂದಿರ್ತಾನೆ. ಅವನು ಅಟ್ಯಾಕ್ ಮಾಡಿ ಎಷ್ಟೋ ಜನನ ಸಾಯಿಸ್ತಾನೆ. ಕ್ಯಾಪ್ಟನ್ ಮತ್ತೆ ಉಳಿದವರು ಅವನಿಗೆ ಗುಂಡು ಹೊಡೆದು ಬೆಂಕಿ ಹಚ್ಚಿ ಸಾಯಿಸ್ತಾರೆ. ಮುಂದಿನ ಸೀನ್ನಲ್ಲಿ ಡೇವಿಡ್ ತಂದೆ ವೇಲ್ಯಾಂಡ್ ಕೂಡ ಪ್ರೊಮಿಥಿಯಸ್ನಲ್ಲಿ ಬಚ್ಚಿಟ್ಟುಕೊಂಡು ಬಂದಿರೋದು ಎಲಿಜಬೆತ್ಗೆ ಗೊತ್ತಾಗುತ್ತೆ. ಶಿಪ್ನಲ್ಲಿ ಇರೋದನ್ನ ಯಾಕೆ ಸೀಕ್ರೆಟ್ ಆಗಿ ಇಟ್ಟಿದ್ದಿ ಅಂತ ಅವಳು ಕೇಳ್ತಾಳೆ. ನನಗೆ ವಯಸ್ಸಾಗಿದೆ, ಸಾಯೋಕೆ ಕೆಲವೇ ದಿನ ಇದೆ, ಅಷ್ಟರಲ್ಲಿ ಇಂಜಿನಿಯರ್ನ ಮೀಟ್ ಮಾಡ್ಬೇಕು ಅಂತಾನೆ. ಎಲ್ಲರೂ ಸತ್ತೋಗಿದ್ದಾರೆ ಅಂತ ಎಲಿಜಬೆತ್ ಹೇಳ್ತಾಳೆ. ಎಲ್ಲರೂ ಅಲ್ಲ ಅಂತ ಡೇವಿಡ್ ಕಂಟ್ರೋಲ್ ರೂಮ್ನಲ್ಲಿ ಒಬ್ಬ ಬದುಕಿದ್ದಾನೆ ಅಂತ ಹೇಳ್ತಾನೆ. ಸಾಯದೇ ಇರೋದು ಹೇಗೆ ಮತ್ತೆ ಮನುಷ್ಯರ ಸೃಷ್ಟಿ ಬಗ್ಗೆ ಇಂಜಿನಿಯರ್ಸ್ ಹತ್ರ ಕೇಳ್ಬೇಕು ಅನ್ನೋದು ವೇಲ್ಯಾಂಡ್ ಆಸೆಯಾಗಿರುತ್ತೆ. ಕ್ಯಾಪ್ಟನ್ ಬಂದು ಇದು ಇಂಜಿನಿಯರ್ಸ್ ಮಿಲಿಟರಿ ಬೇಸ್, ಇಲ್ಲಿ ಬಯೋಲಾಜಿಕಲ್ ವೆಪನ್ ಲೀಕ್ ಆಗಿರಬೇಕು ಅಂತ ಹೇಳ್ತಾನೆ. ಅಲ್ಲಿಗೆ ಹೋಗೋದು ಬೇಡ ಅಂತಾನೆ. ಡೇವಿಡ್ಗೆ ಒಬ್ಬ ಸಿಕ್ಕಿದ್ದಾನೆ, ನಾವು ಉತ್ತರ ಹುಡುಕಲೇಬೇಕು ಅಂತಾಳೆ. ನನಗ್ ಬೇಕಿಲ್ಲ, ಆ ವೆಪನ್ ಇಲ್ಲಿಂದ ಆಚೆ ಹೋಗೋಕೆ ನಾನು ಬಿಡಲ್ಲ ಅಂತ ಕ್ಯಾಪ್ಟನ್ ಹೇಳ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ತಾಳೆ. ಮುಂದಿನ ಸೀನ್ನಲ್ಲಿ ಮೆರಿಡಿತ್ ವೇಲ್ಯಾಂಡ್ ಹತ್ರ ಹೋಗಿ ಪ್ರಕೃತಿ ನಿಯಮ ಬದಲಾಯಿಸೋದು ತಪ್ಪು ಅಂತ ಜಗಳ ಆಡ್ತಾಳೆ. ಅವಳು ವೇಲ್ಯಾಂಡ್ ಮಗಳು ಅನ್ನೋದು ಅಲ್ಲಿ ರಿವೀಲ್ ಆಗುತ್ತೆ. ವೇಲ್ಯಾಂಡ್ ಟೀಮ್ ಮತ್ತೆ ಎಲಿಜಬೆತ್ ಸ್ಟ್ರಕ್ಚರ್ಗೆ ವಾಪಸ್ ಹೋಗ್ತಾರೆ. ಕ್ಯಾಪ್ಟನ್ ಮತ್ತು ಮೆರಿಡಿತ್ಗೆ ಅಲ್ಲಿ ಶಿಪ್ ಇರೋದು ಗೊತ್ತಾಗುತ್ತೆ. ವೆಪನ್ ಲೀಕ್ ಆಗೋ ಮುಂಚೆ ಈ ಶಿಪ್ ಭೂಮಿಗೆ ಹೋಗೋದಿತ್ತು ಅಂತ ಡೇವಿಡ್ ಹೇಳ್ತಾನೆ. ಭೂಮಿಗೆ ಯಾಕೆ ಹೋಗ್ತಿದ್ರು ಅಂತ ಅವಳು ಕೇಳಿದ್ರೆ ಹೊಸದನ್ನು ಸೃಷ್ಟಿಸೋಕೆ ಹಳೆದನ್ನ ನಾಶ ಮಾಡ್ಬೇಕು ಅಂತ ಡೇವಿಡ್ ಹೇಳ್ತಾನೆ. ಡೇವಿಡ್ ಆ ಇಂಜಿನಿಯರ್ನ ನಿದ್ರೆಯಿಂದ ಎಬ್ಬಿಸಿ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆಯಲ್ಲಿ ವೇಲ್ಯಾಂಡ್ ಏನು ಕೇಳ್ತಿದ್ದಾನೆ ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದರೆ ಇಂಜಿನಿಯರ್ ಡೇವಿಡ್ ತಲೆ ಕಿತ್ತು ಹಾಕಿ ವೇಲ್ಯಾಂಡ್ ಮತ್ತೆ ಟೀಮ್ನ ಸಾಯಿಸ್ತಾನೆ. ಎಲಿಜಬೆತ್ನ ತಳ್ಳಿಬಿಡ್ತಾನೆ. ಅವಳು ಓಡಿ ಹೋಗ್ತಾಳೆ. ಇದನ್ನ ನೋಡಿದ ಮೆರಿಡಿತ್ ಮತ್ತೆ ಕ್ಯಾಪ್ಟನ್ ಭೂಮಿಗೆ ವಾಪಸ್ ಹೋಗ್ಬೇಕು ಅನ್ಕೊಳ್ತಾರೆ. ಇಂಜಿನಿಯರ್ ಸ್ಪೇಸ್ ಕ್ರಾಫ್ಟ್ ಆನ್ ಮಾಡ್ತಾನೆ. ಹಾಲೋಗ್ರಾಮ್ ಕೋಆರ್ಡಿನೇಟ್ಸ್ ಭೂಮಿ ಕಡೆಗೆ ಪಾಯಿಂಟ್ ಮಾಡ್ತಿರುತ್ತೆ. ಎಲಿಜಬೆತ್ ಓಡಿ ಬಂದು ಇಂಜಿನಿಯರ್ ಭೂಮಿ ಮೇಲೆ ಬಯೋಲಾಜಿಕಲ್ ವೆಪನ್ ಹಾಕಿ ಎಲ್ಲರನ್ನೂ ಸಾಯಿಸೋಕೆ ಬರ್ತಿದ್ದಾನೆ, ಅವನ ಶಿಪ್ ನಿಲ್ಲಿಸಿ ಅಂತ ಕ್ಯಾಪ್ಟನ್ಗೆ ವಾರ್ನ್ ಮಾಡ್ತಾಳೆ. ಮೆರಿಡಿತ್ ಬೇಡ ಅಂದ್ರು ಕ್ಯಾಪ್ಟನ್ ವೆಪನ್ಸ್ ರೆಡಿ ಮಾಡಿ ಅಂತ ಆರ್ಡರ್ ಮಾಡ್ತಾನೆ. ಇಂಜಿನಿಯರ್ ಶಿಪ್ ಮುಂದೆ ಇವರು ಶಿಪ್ ತಗೊಂಡು ಹೋಗ್ತಾರೆ. ಮೆರಿಡಿತ್ ಎಸ್ಕೇಪ್ ಪಾಡ್ ಮೂಲಕ ಪ್ರೊಮಿಥಿಯಸ್ ಇಂದ ಜಂಪ್ ಮಾಡ್ತಾಳೆ. ಕ್ಯಾಪ್ಟನ್ ಮತ್ತು ಉಳಿದವರು ಪ್ರೊಮಿಥಿಯಸ್ ಅನ್ನು ಏಲಿಯನ್ ಶಿಪ್ಗೆ ಗುದ್ದಿಸಿ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ. ಇಂಜಿನಿಯರ್ ಶಿಪ್ ಬ್ಲಾಸ್ಟ್ ಆಗಿ ಕೆಳಗೆ ಬೀಳುತ್ತೆ. ಎಲಿಜಬೆತ್ ಮತ್ತೆ ಮೆರಿಡಿತ್ ಓಡ್ತಾರೆ, ಆದ್ರೆ ಶಿಪ್ ಬಿದ್ದು ಮೆರಿಡಿತ್ ಸತ್ತೋಗ್ತಾಳೆ. ಗಾಯ ಆಗಿರೋ ಎಲಿಜಬೆತ್ ಲೈಫ್ ಬೋಟ್ ಹತ್ರ ಹೋಗಿ ಸಾಮಾನು ತಗೊಳ್ತಾಳೆ. ಆಗ ಬಾಗಿಲ ಹಿಂದೆ ಶಬ್ದ ಕೇಳುತ್ತೆ.
ನೋಡಿದ್ರೆ ಅವಳ ಹೊಟ್ಟೆಯಿಂದ ಬಂದಿದ್ದ ಏಲಿಯನ್ ಮರಿ ಬದುಕಿದ್ದು ರಾಕ್ಷಸನ ತರ ದೈತ್ಯವಾಗಿ ಬೆಳೆದಿರುತ್ತೆ. ಡೇವಿಡ್ ಕಾಲ್ ಮಾಡಿ ಇಂಜಿನಿಯರ್ ನಿನ್ನನ್ನೇ ಹುಡುಕಿಕೊಂಡು ಬರ್ತಿದ್ದಾನೆ ಅಂತ ಎಲಿಜಬೆತ್ಗೆ ವಿಷಯ ತಿಳಿಸ್ತಾನೆ. ಇಂಜಿನಿಯರ್ ಬಾಗಿಲು ಒಡೆದು ಎಲಿಜಬೆತ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳು ತನ್ನ ಏಲಿಯನ್ ಮರಿನ ಅವನ ಮೇಲೆ ಬಿಡ್ತಾಳೆ. ಅದು ಇಂಜಿನಿಯರ್ನ ಹಿಡ್ಕೊಂಡು ಬಾಯಿಯೊಳಗೆ ಮೊಟ್ಟೆ ಇಟ್ಟು ಅವನನ್ನ ಸೋಲಿಸುತ್ತೆ. ಎಲಿಜಬೆತ್ ತಪ್ಪಿಸ್ಕೊಳ್ತಾಳೆ. ಎಲ್ಲರನ್ನೂ ಕಳ್ಕೊಂಡು ಒಬ್ಳೇ ಸಿಕ್ಕಾಕೊಂಡಿದ್ದೀನಿ ಅಂತ ಅಳ್ತಾಳೆ. ಡೇವಿಡ್ ಹೆಲ್ಪ್ ಬೇಕು ಅಂತ ಕೇಳ್ತಾನೆ. ನಾನೇಕೆ ಮಾಡ್ಬೇಕು ಅಂತಾಳೆ. ನಾನು ಇಲ್ಲದೆ ನೀನು ಇಲ್ಲಿಂದ ಹೋಗೋಕೆ ಆಗಲ್ಲ ಅಂತಾನೆ. ಇಲ್ಲಿಂದ ಹೋಗೋಕೆ ದಾರಿನೇ ಇಲ್ಲ ಅಂತಾಳೆ. ಇಲ್ಲಿ ತುಂಬ ಶಿಪ್ ಇದೆ, ಅದು ಹೇಗೆ ಓಡಿಸೋದು ಅಂತ ನಂಗೆ ಗೊತ್ತು ಅಂತಾನೆ. ಎಲಿಜಬೆತ್ ಅವಳ ಸರದ ಬಗ್ಗೆ ಕೇಳ್ತಾಳೆ. ಇಂಜಿನಿಯರ್ ಶಿಪ್ ನ್ಯಾವಿಗೇಷನ್ ನಿನಗೆ ಗೊತ್ತಾ ಅಂತ ಡೇವಿಡ್ನ ಕೇಳ್ತಾಳೆ. ಬೇರೆ ಶಿಪ್ ಸಿಕ್ಕಿದ್ರೆ ಮಾಡ್ಬಹುದು ಅಂತ ಅವನು ಹೇಳ್ತಾನೆ. ಅವಳು ಡೇವಿಡ್ ತಲೆನ ಬ್ಯಾಗ್ನಲ್ಲಿ ಹಾಕೊಂಡು ಮನುಷ್ಯರನ್ನ ಯಾಕೆ ನಾಶ ಮಾಡ್ಬೇಕು ಅನ್ಕೊಂಡ್ರು ಅಂತ ತಿಳ್ಕೊಳ್ಳೋಕೆ ಇಂಜಿನಿಯರ್ಸ್ ಪ್ರಪಂಚಕ್ಕೆ ಹೋಗ್ಬೇಕು ಅಂತಾಳೆ. ಡೇವಿಡ್ ಸಹಾಯದಿಂದ ಅವಳು ಇನ್ನೊಂದು ಇಂಜಿನಿಯರ್ ಸ್ಪೇಸ್ ಕ್ರಾಫ್ಟ್ ತಗೊಂಡು ಆ ಮೂನ್ ಇಂದ ಹೊರಡ್ತಾಳೆ. ಅಲ್ಲಿ ಬಿಟ್ಟು ಬಂದಿರೋ ಲೈಫ್ ಬೋಟ್ನಲ್ಲಿ ಸತ್ತಿರೋ ಇಂಜಿನಿಯರ್ ಎದೆ ಸಿಳಿಕೊಂಡು ಒಂದು ಏಲಿಯನ್ ಆಚೆ ಬಂದು ಕಿರುಚುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. Please like and subscribe.